ನಾಕೌಟ್ ಸುತ್ತಿನ ಫೈಟ್ನಲ್ಲಿರುವಂಥ 4 ತಂಡಗಳ ಟಾರ್ಗೆಟ್ ಒಂದೇ. ಮೇ 31ರಂದು 19ನೇ ಸೀಸನ್ IPLನ ಚಾಂಪಿಯನ್ ಪಟ್ಟಕ್ಕೇರಬೇಕು ಅನ್ನೋದು. ತಂಡದ ಪರ ಪ್ರತಿಯೊಬ್ಬ ಪ್ಲೇಯರ್ ಕೂಡ ದಿ ಬೆಸ್ಟ್ ಎನ್ನುವಂತ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಾನೆ ನೋಡ್ತಾರೆ. ಸದ್ಯ ಪ್ಲೇ ಆಫ್ಸ್ ರೌಂಡ್ನಲ್ಲಿ ಅಖಾಡಕ್ಕೆ ಇಳಿದಿರುವಂಥ 4 ತಂಡಗಳಲ್ಲೂ ಕೂಡ ಕನ್ನಡಿಗರು ಇದ್ದಾರೆ. ಹಾಗಾದ್ರೆ ಯಾವ ಕನ್ನಡಿಗನಿಗೆ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತ ಅವಕಾಶ ಇದೆ? ಹೇಗಿದೆ ಕನ್ನಡಿಗರ ಹವಾ? RCBಯಲ್ಲಿ ಗೋಲ್ಡನ್ ಬಾಯ್ ಆಗಿದ್ದ ಹೇಗೆ ಪಡಿಕ್ಕಲ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ IPL ಸೀಸನ್ನಲ್ಲಿ ಬ್ಯಾಟರ್ಗಳ ಆರ್ಭಟ, ಯಂಗ್ಸ್ಟರ್ಗಳ ಸುನಾಮಿ, ದಾಖಲೆಗಳ ಸರಮಾಲೆ, ಹೀಗೆ 16 ವಿಶೇಷತೆಗಳಿವೆ. ಹಾಗೆ ಕೆಲ ಸ್ಟಾರ್ ಪ್ಲೇಯರ್ಗಳೇ ಇಲ್ಲಿ ಮುಗ್ಗರಿಸಿದ್ರೆ ಇನ್ನೂ ಕೆಲವರು ಡೆಬ್ಯೂ ಸೀಸನ್ನಲ್ಲೇ ಸದ್ದು ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ತಂಡಗಳಲ್ಲಿ ಕನ್ನಡಿಗರು ಕೂಡ ಸೌಂಡ್ ಮಾಡ್ತಿದ್ದಾರೆ. ಸದ್ಯ ಪ್ಲೇ ಆಫ್ ಪಂದ್ಯಗಳನ್ನು ಆಡ್ತಾ ಇರುವಂತ 4 ತಂಡಗಳಲ್ಲೂ ಕೂಡ ಕನ್ನಡಿಗರಿಗೆ ಯಾವ ರೀತಿಯಾದಂತ ಅವಕಾಶ ಸಿಕ್ಕಿದೆ, ಜೊತೆಗೆ ಯಾವ ರೀತಿಯಾದಂತ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಂಗಳೂರು ಪಾಲಿಗೆ ಗೋಲ್ಡನ್ ಬಾಯ್ ಆದ ದೇವದತ್ ಪಡಿಕ್ಕಲ್. ಇನ್ನು ಈ ಸೀಸನ್ ನಲ್ಲಿ ಕನ್ನಡಿಗರ ಪೈಕಿ ಶೈನ್ ಆಗ್ತಾ ಇರುವಂತ ಒನ್ ಆಫ್ ದಿ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು ದೇವದತ್ ಪಡಿಕ್ಕಲ್. ಬೆಂಗಳೂರು ತಂಡದಲ್ಲಿ ಆಡ್ತಾ ಇರುವಂತ ದೇವದತ್ ಪಡಿಕ್ಕಲ್ ಈ ಸೀಸನ್ ತುಂಬಾನೇ ಸ್ಪೆಷಲ್. RCB ಜೊತೆಗೆ IPL ಜರ್ನಿ ಸ್ಟಾರ್ಟ್ ಮಾಡಿ ಈಗ RCBಯಲ್ಲೇ ಪವರ್ ಹಿಟ್ಟರ್ ಬ್ಯಾಟರ್ ಆಗಿದ್ದಾರೆ. ದೇವದತ್ ಪಡಿಕ್ಕಲ್ 2020ರಲ್ಲಿ RCB ತಂಡದ ಮೂಲಕವೇ IPLನಲ್ಲಿ ತಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಆ ಸೀಸನ್ ಅಲ್ಲಿ 15 ಪಂದ್ಯಗಳಿಂದ 473 ರನ್ಗಳನ್ನ ಕಲೆ ಹಾಕಿ ಎಮರ್ಜಿಂಗ್ ಪ್ಲೇಯರ್ ಅಂದ್ರೆ ಆ ವರ್ಷದ ಉದಯೋನ್ಮುಖ ಆಟಗಾರ ಪ್ರಶಸ್ತಿ ಪಡೆದಿದ್ರು. 2021ರ ಸೀಸನ್ ಅಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಅಜೇಯ 101 ರನ್ಗಳ ಇನ್ನಿಂಗ್ಸ್ ಆಡೋ ಮೂಲಕ IPLನಲ್ಲಿ ಚೊಚ್ಚಲ ಶತಕ ಬಾರಿಸಿದ್ರು. ಆನಂತರ RCB ತಂಡದಿಂದ ಬಿಡುಗಡೆಯಾದಂಥ ಪಡಿಕ್ಕಲ್ 2022 ಹಾಗೆ 23ರಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಆಡ್ತಾರೆ. ಇನ್ನು 2024ರಲ್ಲಿ ಲಕ್ನೋ ಸೂಪರ್ ಜೆಂಟ್ ಸೇರಿದ್ರು. ಆದರೆ 2025ರ IPLಗೂ ಮುನ್ನ ಮೆಗಾ ಹರಾಜಿನಲ್ಲಿ ಫ್ರಾಂಚೈಸಿ ಅಂದ್ರೆ ಬೆಂಗಳೂರು ಫ್ರಾಂಚೈಸಿ ಅವರನ್ನು 2 ಕೋಟಿ ರೂಪಾಯಿ ಬೆಲೆಗೆ ಖರೀದಿ ಮಾಡಿತ್ತು. ಪ್ರಸ್ತುತ ಸೀಸನ್ ಅಲ್ಲೂ ಕೂಡ ಉಳಿಸಿಕೊಂಡಿರೋದ್ರಿಂದ ನಂಬರ್ 3ನಲ್ಲಿ ಆಡ್ತಿದ್ದಾರೆ. ಜೊತೆಗೆ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಈ ಸೀಸನ್ ಅಲ್ಲಿ 14 ಪಂದ್ಯಗಳ 13 ಇನ್ನಿಂಗ್ಸ್ಗಳಲ್ಲಿ 433 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸ್ಟ್ರೈಕ್ ರೇಟ್ 171+ ಇದೆ. ಸೊ ಇದು IPL ವೃತ್ತಿ ಜೀವನದಲ್ಲಿ ಅವರ ಅತ್ಯುತ್ತಮ ಸ್ಟ್ರೈಕ್ ರೇಟ್. 44 4 ಹಾಗೆ 24 ಸಿಕ್ಸರ್ ಬಂದಿದೆ. ಇನ್ನು ವಿರಾಟ್ ಕೊಹ್ಲಿ ಬಳಿಕ ಬೆಂಗಳೂರು ಪರ ಅತಿ ಹೆಚ್ಚು ರನ್ ಗಳಿಸಿದ 2ನೇ ಆಟಗಾರ ಇದೇ ದೇವದತ್ ಪಡಿಕ್ಕಲ್. ಗುಜರಾತ್ ಪರ ಪ್ರಸಿದ್ಧ ಕೃಷ್ಣಗೆ ಪ್ಲೇಯಿಂಗ್ 11ನಲ್ಲಿ ಕಣ್ಣಾ ಮುಚ್ಚಾಲೆ. ಇನ್ನು 2025ರ ಆವೃತ್ತಿಯಲ್ಲಿ 25 ವಿಕೆಟ್ಗಳನ್ನ ಬೇಟೆಯಾಡಿ ಆ ಸೀಸನ್ನಲ್ಲಿ ಪರ್ಪಲ್ ಕ್ಯಾಪ್ ಗೆದ್ದಿದ್ದಂತ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಈ ಸಾರ ಕೂಡ ಆರಂಭದಲ್ಲಿ ಭರ್ಜರಿಯಾದಂಥ ಫಾರ್ಮ್ನಲ್ಲಿದ್ರು. ಕೇವಲ 4 ಮ್ಯಾಚ್ಗಳಲ್ಲಿ 10 ವಿಕೆಟ್ ಅನ್ನು ಕಲೆ ಹಾಕಿ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ರು. ಲಕ್ನೋ ವಿರುದ್ಧದ ಮ್ಯಾಚಲ್ಲಿ 28 ರನ್ ನೀಡಿ 4 ವಿಕೆಟ್ಗಳನ್ನು ತಗೊಂಡಿದ್ರು. ಆದ್ರೆ RCB ವಿರುದ್ಧದ ಮ್ಯಾಚಲ್ಲಿ ಸ್ವಲ್ಪ ದುಬಾರಿಯಾದ ಕಾರಣ ಅಂದ್ರೆ 2 ಓವರಲ್ಲೇ 31 ರನ್ಗಳನ್ನ ಕೊಟ್ಟಿದ್ರು. ಇದೇ ಟೈಮಲ್ಲಿ ಆಲ್ರೌಂಡರ್ ಆಗಿರುವಂತಹ ಜೇಸನ್ ಹೋಲ್ಡರ್ ಕೂಡ ಟೀಮ್ ಅನ್ನ ಜಾಯಿನ್ ಆಗ್ತಾರೆ. ಇದಾದ್ಮೇಲೆ ಪ್ರಸಿದ್ಧ ಕೃಷ್ಣಗೆ ಪ್ಲೇಯಿಂಗ್ 11ನಲ್ಲಿ ಕಂಟಿನ್ಯೂಸ್ ಆದಂತ ಚಾನ್ಸ್ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಈ ಸೀಸನ್ ಅಲ್ಲಿ 8 ಪಂದ್ಯಗಳನ್ನು ಆಡಿದ್ದಾರೆ. ಸೊ 14 ವಿಕೆಟ್ ಅನ್ನ ತಗೊಂಡಿರುವಂತದ್ದು. ಹಾಗೆ 8 ಪಂದ್ಯಗಳ ಪೈಕಿ 6 ಪಂದ್ಯಗಳಲ್ಲಿ ಮಿನಿಮಮ್ 1 ವಿಕೆಟ್ ಅನ್ನಾದ್ರೂ ಕೂಡ ತಗೊಂಡು ಗುಜರಾತ್ ತಂಡಕ್ಕೆ ಅಡ್ವಾಂಟೇಜ್ ಆಗುವಂತೆ ಮಾಡಿಕೊಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ಶೈನ್ ಆಗ್ತಾರ ಸ್ಮರಣ್ ರವಿಚಂದ್ರನ್. ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ಪರ ಕನ್ನಡಿಗ ಸ್ಮರಣ್ ರವಿಚಂದ್ರನ್ ಆಡ್ತಿದ್ದಾರೆ. ಮೇ 3ರಂದು KKR ವಿರುದ್ಧ ಹೈದರಾಬಾದ್ನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಮ್ಯಾಚ್ ಮೂಲಕ ತಮ್ಮ ಚೊಚ್ಚಲ IPLಗೆ ಪದಾರ್ಪಣೆ ಮಾಡ್ತಾರೆ. ಈ ಸೀಸನ್ ಅಲ್ಲಿ ಒಟ್ಟು 5 ಪಂದ್ಯಗಳಲ್ಲಿ ಅವಕಾಶ ಸಿಕ್ಕಿದೆ. ಜೊತೆಗೆ 3 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಆದ್ರೆ 18 ರನ್ಗಳಷ್ಟೇ ಕಲೆ ಹಾಕೋಕೆ ಅವರಿಂದ ಸಾಧ್ಯವಾಗಿರೋದು. ಮೇ 22ರಂದು ನಡೆದ ಲೀಗ್ ಹಂತದ ಕೊನೆಯ ಮ್ಯಾಚ್ ಅಲ್ಲಿ ತಂಡದಲ್ಲಿ ಇದ್ರೂ ಕೂಡ ಬ್ಯಾಟಿಂಗ್ ಮಾಡೋಕೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ದೇಶಿ ಕ್ರಿಕೆಟ್ ಹಾಗೆ ರಣಜಿ ಟ್ರೋಫಿಯಲ್ಲಿ ಕರ್ನಾಟಕದ ಪರ ರನ್ ಹೊಳೆಹರಿಸಿದಂತ ಸ್ಮರಣ್ ಅವರಿಗೆ IPL ಈ ಸೀಸನ್ ಅಷ್ಟಾಕೋ ಚೆನ್ನಾಗಿ ಆಗಿಲ್ಲ. ಮೊದಲ ಆವೃತ್ತಿಯಲ್ಲಿ ರಾಜಸ್ಥಾನ ಪರ ಮಿಂಚಿದ ಪುಂಜಾ. ಇನ್ನು ಕರ್ನಾಟಕ ಮೂಲದ ಯಶ್ ರಾಜ್ ಪುಂಜಾ ರಾಜಸ್ಥಾನ ರಾಯಲ್ಸ್ ಪರ ಈ ಸೀಸನ್ ಅಲ್ಲಿ ಆಡ್ತಿದ್ದಾರೆ. 6 ಅಡಿ 5 ಇಂಚು ಎತ್ತರವಿರುವ ಈ ಯುವ ಮಿಸ್ಟ್ರಿ ಸ್ಪಿನ್ನರ್ ತಮ್ಮ ಗೂಗ್ಲಿ ಹಾಗೆ ಎಕ್ಸ್ಟ್ರಾ ಬೌನ್ಸ್ ಮೂಲಕ ಎದುರಾಳಿ ಬ್ಯಾಟರ್ಗಳನ್ನ ಶೇಕ್ ಮಾಡ್ತಿದ್ದಾರೆ.
ಸೆಕೆಂಡ್ ಹಾಫ್ನಲ್ಲಿ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನ ಪಡಿತಾ ಇರುವಂತಹ ಪೂಂಜಾ 6 ಪಂದ್ಯಗಳಿಂದ 8 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಅದರಲ್ಲೂ ಮುಂಬೈ ವಿರುದ್ಧದ ಲೀಗ್ ಹಂತದ ಕೊನೆಯ ಮ್ಯಾಚ್ ಇದು ಡೂ ಆರ್ ಡೈ ಮ್ಯಾಚ್ ಕೂಡ ಆಗಿತ್ತು. ಈ ಮ್ಯಾಚ್ ಅಲ್ಲಿ 2 ಪ್ರಮುಖ ವಿಕೆಟ್ಗಳನ್ನ ತಗೊಂಡು ರಾಜಸ್ಥಾನ ತಂಡ ಪ್ಲೇ ಆಫ್ ತಲುಪೋಕೆ ಸಹಾಯವನ್ನ ಮಾಡಿದ್ದಾರೆ. ಯುಎಇ ಹಾಗೆ ಕರ್ನಾಟಕದ ಪರ ದೇಶಿ ಕ್ರಿಕೆಟ್ನಲ್ಲಿ ಆಡಿರುವಂತ 19 ವರ್ಷದ ಪೂಂಜಾ ನೆಟ್ ಬೌಲರ್ ಆಗಿ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಸೇರ್ಕೊಳ್ತಾರೆ. ಆದ್ರೆ ಈಗ ಅದೇ ತಂಡದ ಪ್ರಮುಖ ಸ್ಪಿನ್ ಅಸ್ತ್ರವಾಗಿ ಹೊರಹೊಮ್ಮಿರುವಂತದ್ದು. ಒಟ್ಟಿನಲ್ಲಿ ಟೈಟಲ್ ವಿನ್ನಿಂಗ್ ರೇಸ್ ನಲ್ಲಿರುವಂತಹ 4 ತಂಡಗಳಲ್ಲೂ ಕೂಡ ಕನ್ನಡಿಗರಿದ್ದಾರೆ. ಸೊ ಯಾರಿಗೆ ಟ್ರೋಫಿಯನ್ನು ಎತ್ತಿ ಹಿಡಿಯುವಂತ ಅವಕಾಶ ಸಿಗುತ್ತೆ ಅನ್ನೋದನ್ನ ನೋಡಬೇಕು. ನಮಸ್ಕಾರ.